ನಮಸ್ಕಾರ ಸ್ನೇಹಿತರೆ. ಇವತ್ತು ಒಂದು ಮೋಸ್ಟ್ ಇಂಪಾರ್ಟೆಂಟ್ ಸ್ಥಳ ಅಂತಲೇ ಹೇಳ್ಬೋದು ನಮ್ಮ ಕರ್ನಾಟಕದಲ್ಲಿ. ಹೋದ ದಿವಸ ನಾನು ಇಲ್ಲಿಗೆ ಬಂದಿದ್ದೆ. ಅನ್ಫಾರ್ಚುನೇಟ್ಲಿ ಕ್ಯೂ ನೋಡಿ ಹೆದರ್ಕೊಂಡು ರಿಟರ್ನ್ ಹೊಟ್ಟೋಗ್ಬಿಟ್ಟೆ. ಯಾಕೆಂದರೆ ಅಷ್ಟು ತುಂಬ ಕ್ರೌಡೆಡ್ ಆಗಿತ್ತು ಮತ್ತು ನಾವು ಟೈಮ್ ಕೂಡ ಸ್ವಲ್ಪ ಡಿಲೇ ಆಗಿತ್ತು. ಸೊ ಈ ಸತಿ ಏನೇ ಆದರೂ ಮಿಸ್ ಆಗಬಾರ್ದು ಅಂತೇಳಿ ಆನ್ ಟೈಮ್ ಬಂದು ಟಿಕೆಟ್ ತೊಗೊಂಡು ಎಂಟ್ರಿ ಫೀ ತೊಗೊಂಡು ಬೋಟ್ ಹತ್ತಿದ್ದೀವಿ. ನೋಡೋಣ ಬನ್ನಿ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ಅಂತ. ಈ ಟಿಕೆಟ್ ವಿಚಾರಕ್ಕೆ ಬಂದರೆ ನೀವು ವೀಕ್ ಡೇಸಲ್ಲಿ ಬಂದರೆ ₹180 ಇರುತ್ತೆ. ವೀಕೆಂಡ್ಸಲ್ಲಿ ಬಂದರೆ ಫಾರ್ ಎಕ್ಸಾಂಪಲ್ ರಜೆ ದಿವಸ ಆಗಿರ್ಬೋದು, ಶನಿವಾರ, ಶುಕ್ರವಾರ, ಭಾನುವಾರ ಆ ಥರ ರೀತಿಯಲ್ಲಿ ಬಂದರೆ ₹210 ಇರುತ್ತೆ ಪರ್ ಪರ್ಸನ್. ನೀವು ಯಾವುದೇ ರೀತಿಯಾದ ತಿಂಡಿ ತಿನಿಸುಗಳು ಇಲ್ಲಿಂದ ಬೋಟಿಂದ ತೊಗೊಂಡು ಹೋಗಂಗಿಲ್ಲ. ಸೊ ಅದು ಸ್ಟ್ರಿಕ್ಟ್ಲಿ ಬ್ಯಾಂಡ್ ಆಗಿದೆ. ನೀವು ಇನ್ ಕೇಸ್ ತೊಗೊಂಡು ಹೋದರೂ ಅಲ್ಲೇ ತೆಗ್ದಿಡಕ್ಕೆ ಹೇಳ್ತಾರೆ, ಟೈಮ್ ಕೊಡ್ತಾರೆ. ತೆಗೆದು ಬ್ಯಾಗಲ್ಲಿ ಅಥವಾ ಎಲ್ಲಾದರೂ ಕಾರಲ್ಲಿದ್ದು ಬಂದಿದ್ದರೆ ಕಾರಲ್ಲಿ ಇಟ್ಟು ಬರ್ಬೋದು. ಎಸ್, ಸೊ ನಾವು ಈಗ ಹೋಗ್ತಾ ಇರೋ ಸ್ಥಳ ಕರ್ನಾಟಕದ ಕೊಡಗು ಜಿಲ್ಲೆಯ ಪ್ರಸಿದ್ಧ ಪ್ರವಾಸಿ ಸ್ಥಳವಾಗಿದೆ. ಯಾವುದಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಅನಿಸುತ್ತೆ. ಇದು ಕಾವೇರಿ ನದಿ ತೀರದಲ್ಲಿದೆ. ಆನೆಗಳ ಸಂರಕ್ಷಣೆ ಸ್ಥಳ ಅಂತಲೇ ಹೇಳ್ಬೋದು. ಬೇರೆ ಯಾವುದೂ ಅಲ್ಲ, ಅದು ದುಬಾರೆ ಕ್ಯಾಂಪ್. ಹೌದು, ದುಬಾರೆ ಆನೆ ಶಿಬಿರ ಸ್ಥಳ ಇದು. ಕರ್ನಾಟಕದ ಒಂದು ಅತಿ ದೊಡ್ಡ ಕಾಡು ಮತ್ತು ನದಿ ನಡುವೆ ಇರುವಂಥ ಒಂದು ಶಿಬಿರ ಅಂತ ಹೇಳ್ಬೋದು. ಇಲ್ಲಿ ನಿಮಗೆ ಸಾಕಷ್ಟು ಆನೆಗಳ ಕ್ಯಾಂಪ್ ಮತ್ತು ದೋಣಿ ಸವಾರಿಗಳು ಇದೆಲ್ಲ ನೀವಿಲ್ಲಿ ನೋಡ್ಬೋದು. ಸೊ ಇಲ್ಲಿಂದ ನೇರವಾಗಿ ನಮಗೆ ಒಂದು 10 ನಿಮಿಷದಲ್ಲೇ ಒಳ್ಳೆ ಫುಲ್ ಕ್ಯಾಂಪ್ ತಿರುಗಾಡ್ಬೋದು. ಒಳಗಡೆ ಹೋಗ್ತಾ ಇದ್ದಂಗೆ ಎಂಟ್ರಿ ಕೊಟ್ಟಂಗೆ ನಮಗೆ ವೆಲ್ಕಮ್ ಮಾಡಿದ್ದು ನಮ್ಮ ವನರಾಜ, ದೈತ್ಯ ದೇಹ ಹೊಂದಿರುವಂಥ ಆನೆ ಇದು. ಇಲ್ಲಿ ನೋಡ್ಬೋದು ನೀವು ಆನೆಗಳಿಗೆ ಬೇಕಾದದ್ದು ಊಟ, ನೀರು ಮತ್ತು ಎಷ್ಟು ಜಾಗ ಬೇಕಾಗ್ತದೆ ಅದ್ರ ಬಗ್ಗೆ ಎಲ್ಲ ವಿವರವಾಗಿ ಆ ಬೋರ್ಡಲ್ಲಿ ಹಾಕಿದ್ದಾರೆ. ಸೊ ಇವರು ನಿಮ್ಗೆ ಜ್ಞಾಪಕ ಇರ್ಬೋದು, ಇವ್ರ ಹೆಸರು ಬಂದು ಕಂಜಲ್ ಅಂತೇಳಿ. ಮೈಸೂರಲ್ಲಿ ಜಗಳ ಆಡಿ ಓಡಿ ಹೋಗಿ ಸ್ವಲ್ಪ ಹೊತ್ತು ಟ್ರಬಲ್ ಕೊಟ್ಟಂಥ ಆನೆ. ಯಾವುದೇ ರೀತಿಯಾದ ತೊಂದರೆ ಕೊಡಲಿಲ್ಲ, ಆದರೆ ಪ್ಯಾನಿಕ್ ಆಗಿತ್ತು ಆ ಟೈಮಲ್ಲಿ, ಓಡಿ ಹೋಗೋಂಥ ಟೈಮಲ್ಲಿ. ಆ ಟ್ರಬಲಿಗೆ ಸಾಥ್ ಕೊಟ್ಟದ್ದು ಇನ್ನೊಬ್ಬರು ಸರ್, ಇವರೇ ಧನಂಜಯ್ ಅಂಥೇಳಿ. ಸೊ ಇವರಿಬ್ಬರ ನಡುವೆ ಸ್ವಲ್ಪ ಪಿತೂರಿಯಾಗಿ ಊಟದ ವಿಚಾರದಲ್ಲಿ ಬೇಜಾರು ಮುನಿಸು ಮಾಡಿಕೊಂಡು ಇಬ್ಬರು ಜಗಳ ಮಾಡಿದರು. ಧನಂಜಯ ನೋಡ್ಲಿಕ್ಕಂತೂ ಒಂಥರ ದೈತ್ಯವಾದ ಆನೆ ಅಂತಲೇ ಹೇಳ್ಬೋದು. ಒಳ್ಳೆ ಮೈಕಟ್ಟು, ಒಳ್ಳೆ ದಂತ ಇರುವಂಥ ಆನೆ. ಧನಂಜಯ ಅಂತ ಹೆಸರು ಕರೆದಿದ ತಕ್ಷಣ ಸೊಳ್ಳೆ ಎತ್ತಿ ಹಿಡ್ಕೊಂಡು ನಿಂತ್ಕೊಂಡ್ಬಿಟ್ಟ. ಅಲ್ಲಿ ಸ್ನಾನ ಮಾಡಿಸೋರು ಮಾಡಿಸ್ತಾ ಇದ್ರು, ಅವ್ರಿಗೆ ಹೇಗೆ ಬೇಕೋ ಹಾಗೆ ಅನುಕೂಲ ಮಾಡಿಕೊಡ್ತಾ ಇದ್ದ. ಇತ್ತ ಸೈಲೆಂಟಾಗಿ ನೋಡಿದ್ರೆ ವೈಲೆಂಟಾಗಿ ನಡ್ಕೊಂಡು ಬರ್ತಾ ಇದ್ವಿ. ಯಾರಪ್ಪ ಇದು ಅಂತ ನೋಡಿದ್ರೆ ಸುಗ್ರೀವ. ಎಸ್, ಮೋಸ್ಟ್ ಕೇಪಬಲ್ ಕುಮ್ಕಿ ಆನೆ ಅಂತಲೇ ಹೇಳ್ಬೋದು ಸುಗ್ರೀವ. ಅಭಿಮನ್ಯು ಬಿಟ್ಟರೆ ನೆಕ್ಸ್ಟ್ ಮೋಸ್ಟ್ ಕೇಪಬಿಲಿಟಿ ಇರೋವಂಥ ಆನೆ ಅಂತಲೇ ಹೇಳ್ತಾರೆ ಎಲ್ಲರೂ. ಇನ್ನೂ ಹಾಗೆ ನೋಡ್ತಾ ಭೀಷ್ಮ ಒಂಟಿಯಾಗಿ ನಿಂತಿದ್ದ. ಸರಿ, ಸ್ವಲ್ಪ ಮಾತಾಡ್ಸ್ಕೊಂಬರೋಣ ಅಂತ ಹೋದರೆ ಅದ್ರ ಪಾಡಿಗೆ ಅದು ತುಂಟತನ ಮಾಡಿಕೊಂಡು ಅದ್ರ ಪಾಡಿಗೆ ಮೈ ತುರಿಸ್ತಾ ಇರ್ತೇನೋ ಅನಿಸುತ್ತೆ ಪಾಪ. ಅಲ್ಲಿ ತುರಿಸ್ಕೊಂಡು ನಮ್ಮನ್ನೇ ನೋಡ್ತಾ ಇದ್ದ. ಆನೆಗಳ ವಿಚಾರಕ್ಕೆ ಬಂದರೆ ಕೆಲವೊಂದು ವಿಚಾರ ನಾವು ಸೂಕ್ಷ್ಮವಾಗಿ ಗಮನಿಸಬೇಕು. ಆನೆಗಳ ಹಿಂದೆಗಡೆ ಯಾವತ್ತು ನಾವು ಹೋಗಲೇಬಾರ್ದು. ಇವರನ್ನು ನೋಡಿದ್ರಲ್ವ, ಜ್ಞಾಪಕ ಬಂತ? ಮೋಸ್ಟ್ ನಟೋರಿಯಸ್ ಆನೆ. ಎಸ್, ಹೌದು. ಯಾಕೆ ನಟೋರಿಯಸ್ ಅಂತ ಹೇಳಿದೆ ಅಂತಂದರೆ, ಒಂದು ಅಡಿಕೆ ತೋಟದಲ್ಲಿ ಒಬ್ಬ ವ್ಯಕ್ತಿನ, ಪಾಪ ರೈತನ ಭಯಾನಕವಾಗಿ ಓಡಿಸ್ಕೊಂಡು ಹೋಗಿತ್ತು. ಅದೇ ಇವ್ರು ಯಾರೂ ಅಲ್ಲ, ಬಬ್ರುವಾಹನ ಅಲಿಯಾಸ್ ಕರಡಿ. ಹೌದು, ಕರಡಿ. ಬಹಳ ದೈತ್ಯ ಮೈಕಟ್ಟು ಹೊಂದಿರೋಂಥ ಆನೆ. ಒಳ್ಳೆ ಹೈಟ್ ಇದೆ, ಒಳ್ಳೆ ಪರ್ಸ್ನಾಲಿಟಿ. ಫ್ಯೂಚರಿಗೆ ಡೆಫಿನೆಟಾಗಿ ನಮ್ಮ ದಸರಾ ಅಂಬಾರಿಗೆ ಸೂಟಬಲ್ ಆನೆ ಅಂತಲೇ ಹೇಳ್ಬೋದು. ಸೊ ಇನ್ನೂ ಸಹ ಟ್ರೈನಿಂಗ್ ಮೋಡಲ್ ಇದ್ದಾರೆ ಇವರು. ಸೊ ಹಾಗಾಗಿ ಆದಷ್ಟು ಇದನ್ನ ಮೀಟ್ ಮಾಡೋಕ್ಕೆ ಹೋದವರು ಸ್ವಲ್ಪ ದೂರದಲ್ಲೇ ನಿಂತ್ಕೊಳ್ಳೋದು ಒಳ್ಳೆಯದು. ಹಾಗೆ ನೋಡ್ತಾ ಮಹೇಂದ್ರ ಮತ್ತು ಕಾಡಿನಲ್ಲಿ ಮತ್ತೊಂದು ದೈತ್ಯ ಆನೆ ಹಿಡಿದರು. ದಟ್ ಈಸ್ ನನ್ ಅದರ್ ದೆನ್ ರಾಜೇಂದ್ರ ಅಲಿಯಾಸ್ ಸೀಗೆಗುಡ್ಡ. ಇವರೇ
ನೋಡ್ತಾ ನೋಡ್ತಾ ಇದ್ದಂಗೆ ಫುಲ್ಲು ರೆಡಿಯಾಗಿ ಸ್ನಾನ ಮಾಡಿಕೊಂಡು ಫ್ರೆಶ್ ಆಗಿ ಬಂದು ಅವರ ಸ್ಥಳದಲ್ಲಿ ಬಂದು ನಿಂತ್ಕೊಂಡ್ಬಿಟ್ರು. ಇವ್ರ ಹೆಸರೇ ಹರ್ಷ ಅಂತ. ಸೊ ಇದು ಒನ್ ಆಫ್ ದ ಮೋಸ್ಟ್ ಎಲಿಜಿಬಲ್ ಕುಮ್ಕಿ ಆನೆ ಅಂತಲೇ ಹೇಳ್ತಾರೆ ದುಬಾರೆ ಕ್ಯಾಂಪಲ್ಲಿ. ಒಳ್ಳೆ ಮೈಕಟ್ಟು, ಒಳ್ಳೆ ಭಯಂಕರವಾದ ದಂತಗಳಿದೆ. ಸೊ ಅವರು ಕಾಯ್ತಾಯಿದ್ರು, ಇನ್ನೂ ನಮ್ಗೆ ಟೈಮ್ ಆಯ್ತಲ್ಲಪ್ಪ, ಯಾರಾದರೂ ಊಟಕ್ಕೆ ಹಾಕ್ತಾರೆ ಅಂಥೇಳಿ. ಸೊ ಅವ್ರ ಸಾಲಾಗಿ ಬಂದು ಅವ್ರ ಸ್ಥಳದಲ್ಲಿ ಬಂದು ನಿಂತ್ಕೊಂಡ್ರು. ಇನ್ನೇನು ಊಟ ಮಾಡೋಕ್ಕೆ ರೆಡಿಯಾಗಿದ್ದರು. ದಯವಿಟ್ಟು ತಾವೆಲ್ಲರೂ ಮಿಸ್ ಮಾಡಿದಿರೆ ದುಬಾರೆ ಕ್ಯಾಂಪಿಗೆ ಬನ್ನಿ. ಆನೆ ಜೊತೆ ಆದಷ್ಟು ಸಮಯನ ಕಳೀರಿ. ಆನೆ ಸ್ನಾನ ಮಾಡಿಸೋರು ಮಾಡಿಸ್ಬೋದು, ತಿಂಡಿ ತಿನ್ನಿಸೋರು ತಿನ್ನಿಸ್ಬೋದು. ಅಲ್ಲೇ ತಿಂಡಿಗೆ ₹100 ಕೊಟ್ಟರೆ ಆ ಹುಲ್ಲಿನ ಜೊತೆಗೆ ಬೆಲ್ಲ ಸೇರಿಸಿ ಕೊಡ್ತಾರೆ, ಭತ್ತ ಎಲ್ಲ ಹಾಕಿ, ಅದನ್ನು ಕೊಡ್ಬೋದು. ಸೊ ಒಂದೇ ಒಂದು ವಿಷಯ ತಲೆಯಲ್ಲಿ ಗಮನದಲ್ಲಿಟ್ಕೊಳ್ಳಿ, ಆನೆ ಮಾವುತರು ಇಲ್ದಿರೆ ದಯವಿಟ್ಟು ಆನೆ ಹತ್ರ ಹೋಗಬೇಡಿ. ಸೊ ಮತ್ತೆ ನಾವು ಆನೆನ ಬ್ಲೇಮ್ ಮಾಡೋದು ಬೇಡ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಧನ್ಯವಾದ.